ರಾಜ್ಯ ಬಿಜೆಪಿಯಲ್ಲಿ ಇದೀಗ ರಾಜ್ಯಾಧ್ಯಕ್ಷರ ಬದಲಾವಣೆಯದ್ದೇ ಸದ್ದು. ರಾಜಾಹುಲಿ ಪುತ್ರ ವಿಜೇಂದ್ರ ಅವರೇ ಮುಂದುವರಿಯುತ್ತಾರಾ ಅಥವಾ ಹೈಕಮಾಂಡ್ ನಾಯಕರು ರೆಬೆಲ್ಸ್ ಮಾತಿಗೆ ಮಣೆ ಹಾಕ್ತಾರಾ? ಹಾಗಾದ್ರೆ ರಾಜ್ಯಾಧ್ಯಕ್ಷ ಬದಲಾವಣೆ ಯಾವಾಗ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆಗೆ ಕೌಂಟ್ ಡೌನ್. ರಾಜ್ಯಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಯಾವಾಗ ಅನೌನ್ಸ್? ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಭಾರೀ ತಲ್ಲಣ ಮೂಡಿಸಿದೆ. ವಿಜಯೇಂದ್ರ ವಿರುದ್ಧ ರೆಬೆಲ್ ಟೀಮ್ ಸಿಡಿದೆದ್ದಿದ್ದು ವಿಜಯೇಂದ್ರ ಹಠಾವೋ ಅನ್ನೋ ಕೂಗು ಕೂಡ ಜೋರಾಗಿದೆ. ಆದರೆ ಮೊನ್ನೆ ವಿಜಯೇಂದ್ರ ಹೇಳಿರೋ ಮಾತು ರೆಬೆಲ್ ನಾಯಕರನ್ನ ಮತ್ತಷ್ಟು ಕೆಣಕಿದೆ. ಇದೇ ವಿಚಾರವಾಗಿ ಹೈಕಮಾಂಡ್ ಭೇಟಿಗೆ ರೆಬೆಲ್ಸ್ ಟೀಮ್ ಕಸರತ್ತು ನಡೆಸಿದೆ. ಈಗಾಗಲೇ ಬಿಜೆಪಿಯಲ್ಲಿ ಬೇರೆ ಬೇರೆ ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿದೆ. ಆದರೆ ಕರ್ನಾಟಕ, ಗುಜರಾತ್ ಸೇರಿದಂತೆ ಇನ್ನೂ ಕೆಲವು ರಾಜ್ಯಗಳ ಆಯ್ಕೆ ಬಾಕಿ ಇದೆ. ಹೀಗಾಗಿ ಕರ್ನಾಟಕ ರಾಜ್ಯಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಆಗಮಿಸಲಿದ್ದಾರೆ. ಬಿಜೆಪಿಯಲ್ಲೇ ಆಂತರಿಕ ಚುನಾವಣೆ ನಡೆಸಲಿದ್ದಾರೆ. ಎಲ್ಲಾ ಗೊಂದಲ ಬಗೆಹರಿದ ನಂತರ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಮಾಡೋ ಸಾಧ್ಯತೆ ಇದೆ. ಅಲ್ಲದೆ ವಿಜಯೇಂದ್ರ ಹೆಸರೇ ಮುಂದುವರಿಯುತ್ತಾ ಅನ್ನೋ ಕುತೂಹಲ ಕೂಡ ಇದೆ. ಈಗಾಗಲೇ ವಿಜಯೇಂದ್ರ ವರದಿ ಹೈಕಮಾಂಡ್ ತಲುಪಿದ್ದು ಸೈ ಎನಿಸಿಕೊಂಡಿದ್ದಾರೆ. ಈಗ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗಲಿದೆ. ಅಧ್ಯಕ್ಷರ ಆಯ್ಕೆ ಟೆನ್ಷನ್, ಯತ್ನಾಳ್ ಜಾರಕಿಹೊಳಿ ಭೇಟಿ ನಿಗೂಢ. ಕೊನೆ ಕ್ಷಣದ ಕಸರತ್ತು ನಡೆಸುತ್ತಿದ್ದಾರಾ ರೆಬೆಲ್ ನಾಯಕರು? ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಭಾರೀ ಟೆನ್ಷನ್ ತಂದಿದ್ದು, ಇತ್ತ ಉಚ್ಚಾಟಿತ ಶಾಸಕ ಯತ್ನಾಳ್ ಜಾರಕಿಹೊಳಿ ಭೇಟಿ ನಾನಾ ಅರ್ಥಕ್ಕೆ ಸಾಕ್ಷಿಯಾಗಿದೆ. ಅಧ್ಯಕ್ಷರ ಬಗ್ಗೆಯೇ ಮಾತನಾಡಿ ಪಕ್ಷದಿಂದ ಉಚ್ಚಾಟನೆಯಾಗಿದ್ದ ಯತ್ನಾಳ್ ಜೊತೆ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿದ್ದು ಚರ್ಚೆಗೆ ಕಾರಣವಾಗಿದೆ. ಒಳಗೊಳಗೆ ಅಧ್ಯಕ್ಷರ ಬಗ್ಗೆ ಚರ್ಚೆ ಮಾಡಿದ್ರ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ರಾಜ್ಯಾಧ್ಯಕ್ಷರ ಆಯ್ಕೆ ಯಾವಾಗ ಅನ್ನೋ ಗೊಂದಲದಲ್ಲಿದ್ದವರಿಗೆ ಬಹುತೇಕ ಮುಂದಿನ ವಾರವೇ ಉತ್ತರ ಸಿಗೋ ಲಕ್ಷಣಗಳು ಕಾಣ್ತಿವೆ. ಇದರ ಜೊತೆಗೆ ಈಗ ರೆಬೆಲ್ ನಾಯಕರ ಮುಂದಿನ ನಡೆ ಏನು, ರಮೇಶ್ ಜಾರಕಿಹೊಳಿ ಯತ್ನಾಳ್ ಭೇಟಿಯ ಹಿಂದಿನ ಮರ್ಮವೇನು ಅನ್ನೋದು ಕುತೂಹಲ ಮೂಡಿಸಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.